ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಈಗಾಗಲೇ ನಾವು PUC ಪಠ್ಯಭಾಗದಲ್ಲಿ ಅಳವಡಿಸಿರ್ತಕ್ಕಂಥ ವಚನಗಳು ಎನ್ನುವ ಪದ್ಯಭಾಗದಲ್ಲಿ ಅಲ್ಲಮ ಪ್ರಭುವಿನ ವಚನಗಳನ್ನು ಕುರಿತು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ವಿ. ತದನಂತರದಲ್ಲಿ ಆ ಮೂವರು ಶರಣರ ವಚನಗಳಲ್ಲಿ ಮೊದಲಿಗೆ ಅಲ್ಲಮ ಪ್ರಭುವಿನ ವಚನ, ನಂತರದಲ್ಲಿ ಗಟ್ಟಿವಾಳಯ್ಯನ ವಚನ, ಅದ ನಂತರದಲ್ಲಿ ಅಕ್ಕಮಹಾದೇವಿಯ ವಚನಗಳನ್ನು ನಮ್ಮ ಪಠ್ಯಕ್ಕೆ ಅಳವಡಿಸಿದ್ದಾರೆ. ಈಗ ಇವತ್ತಿನ ಉಪನ್ಯಾಸದಲ್ಲಿ ನಾವು ಗಟ್ಟಿವಾಳಯ್ಯನವರ ವಚನಗಳನ್ನು ಕುರಿತು ಅಭ್ಯಾಸ ಮಾಡೋಣ, ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿ, ಗಟ್ಟಿವಾಳಯ್ಯನ ವಚನಗಳಲ್ಲಿ ತಿಳಿದು ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಕುರಿತು ನಾವು ಅವಲೋಕನ ಮಾಡಿಕೊಳ್ಳಲಾದರೆ, ಗಟ್ಟಿವಾಳಯ್ಯನ ವಚನಗಳ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಗಟ್ಟಿವಾಳಯ್ಯನವರ ಜೀವನದ ಸಂಕ್ಷಿಪ್ತ ವಿವರಣೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಬಯಸೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ವಚನಕಾರ ಗಟ್ಟಿವಾಳಯ್ಯ ಇವರು 1160ರಲ್ಲಿ ಜನಿಸಿದರು ಎನ್ನುವಂಥದ್ದು ನಮಗೆ ಐತಿಹಾಸಿಕ ಚರಿತ್ರೆಯಿಂದ ತಿಳಿದು ಬರ್ತದೆ. 12ನೇ ಶತಮಾನದ ವಚನಕಾರ ಹಾಗೂ ಶರಣ ಮುದ್ದಣ್ಣ. 12ನೇ ಶತಮಾನದ ವಚನಕಾರ ಹಾಗೂ ಶರಣ ಗಟ್ಟಿವಾಳಯ್ಯ. ಗಟ್ಟಿವಾಳಯ್ಯನವರ ಪೂರ್ವನಾಮಧೇಯ ಹೆಸರು, ಗಟ್ಟಿವಾಳಯ್ಯನವರಿಗೆ ಮೊದಲ ಒಂದು ಹೆಸರು ಇತ್ತು, ಅದರ ಬಾಲ್ಯದ ಹೆಸರು. ಅವರಿಗೆ ಮುದ್ದಣ್ಣ ಅಂತ ಮುದ್ದಾಗಿ ಇದ್ದು ಏನೋ ಅನ್ನೋದಕ್ಕೋಸ್ಕರವಾಗಿ ತಂದೆ ತಾಯಿಗಳು ಗಟ್ಟಿವಾಳಯ್ಯನವರಿಗೆ ಮುದ್ದಣ್ಣ ಅಂತ ಹೆಸರು ನಾಮಕರಣ ಮಾಡಿದ್ದಾರೆ. ಹಾಗಾದ್ರೆ ಗಟ್ಟಿವಾಳಯ್ಯನವರ ಮೊದಲ ಹೆಸರು ಪೂರ್ವನಾಮದ ಹೆಸರು ಪೂರ್ವನಾಮ ಮುದ್ದಣ್ಣ. ಗಟ್ಟಿವಾಳಯ್ಯನವರು ಶಿವಾನುಭವ ಸಾರುವ ನರ್ತನವೇ ಈತನ ಕಾಯಕವಾಗಿತ್ತು. ನೋಡ್ರಿ, ಶಿವನನ್ನು ಕುರಿತು ನರ್ತನೆಯನ್ನು ತೋರುವಂತ ಕಾಯಕ ಗಟ್ಟಿವಾಳಯ್ಯನವರಾಗಿತ್ತು, ನೃತ್ಯಗಾರರಾಗಿದ್ದ ಅಂತ ನಾವು ಅಲ್ಲಮ ಪ್ರಭುವಿನ ವಚನಗಳಲ್ಲಿ ನೋಡಿದ್ವಿ. ಅಲ್ಲಮ ಪ್ರಭು ಬನವಾಸಿಯ ಮುರುಗೇಶ್ವರ ದೇವಾಲಯದಲ್ಲಿ, ಆ ಶಿವ ದೇವಾಲಯದಲ್ಲಿ ಮದ್ದಳೆಯನ್ನು ಬಾರಿಸುವಂತ ಕಾಯಕದಲ್ಲಿ ಇದ್ದ. ಹಾಗೇನೆ ಗಟ್ಟಿವಾಳಯ್ಯ ಇಲ್ಲಿ ಶಿವಾನುಭವ ಸಾರುವಂತ ನರ್ತನವೇ ತನ್ನ ಕಾಯಕವನ್ನಾಗಿ ಮಾಡಿಕೊಂಡಿರ್ತಕ್ಕಂಥವನು ಗಟ್ಟಿವಾಳಯ್ಯ. ಹಾಗಾಗಿ ಆತನ ಪರಿಚಯವನ್ನು ನೋಡ್ತಾ ಹೋಗೋದಾದ್ರೆ, ಕಪಟಿಗಳು ಇವರ ಸದಾಚಾರ ಪ್ರಭಾವದಿಂದ, ಕಪಟಿಗಳನ್ನು ಮೋಸಗಾರರು, ವಂಚನೆ ಮಾಡುವವರು, ದಗಾಕೋರತನ ಮಾಡುವವರು. ಈ ಕಪಟಿಗಳು ಗಟ್ಟಿವಾಳಯ್ಯನ ಸದಾಚಾರ ಪ್ರಭಾವದಿಂದಾಗಿ ಸತ್ಪ್ಲಸ್ ಚಾರಿತ್ರ್ಯ, ಸತ್ ಪ್ಲಸ್ ಆಚಾರ, ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾಗಿದ್ದು ಈತನ ವಚನಗಳ ವೈಶಿಷ್ಟ್ಯ. ಆ ತರದ ಒಂದು ಚಾರಿತ್ರ್ಯಶೀಲ ಉಳ್ಳವನು ಗಟ್ಟಿವಾಳಯ್ಯ ಆಗಿದ್ದರು. ಮದ್ದಳೆ ಬಾರಿಸುತ್ತಾ ನೋಡಿ, ಆ ಶಿವ ದೇವಾಲಯದಲ್ಲಿ ನರ್ತನ ಮಾಡುವುದರ ಜೊತೆಗೆ ಮದ್ದಳೆಯನ್ನು ಬಾರಿಸುವುದರ ಜೊತೆಗೆ ಶಿವಾನುಭವ ಸಾರುವಂತ ನರ್ತನವನ್ನು ಮಾಡ್ತಾ ಇದ್ದದ್ದು ಗಟ್ಟಿವಾಳಯ್ಯ ಆ ಮದ್ದಳೆಯನ್ನು ಬಾರಿಸುತ್ತಾ ನರ್ತನೆ ಮಾಡುವಾಗಲೇ ಆತ ಮನೆ ಹೆಸರೆಳೆದ, ತೀರಿಕೊಂಡ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ತಮ್ಮ ಕಾಯಕಗಳಿಗೂ ಕೂಡ ಎಷ್ಟು ದೃಢಭಕ್ತಿ ಇತ್ತು ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಕಾಯಕ ನಿಷ್ಠೆಯ ಬಗೆಗೆ ನಾವು ವಚನಗಳಲ್ಲಿ ಕೂಡ ತಿಳುಕೊಳ್ತೇವೆ. ಮುಂದೆ ಗಟ್ಟಿವಾಳಯ್ಯನವರ ಆ 3 ವಚನಗಳನ್ನು ನಮ್ಮ ಪಠ್ಯಕ್ಕೆ ಅಳವಡಿಸಿದ್ದಾರೆ. ಆ 3 ವಚನಗಳಲ್ಲಿ ನಮಗೆ 3 ವಚನಗಳಿಂದ ತಿಳಿದು ಬರತಕ್ಕಂಥ ವಿಷಯ ವಸ್ತು ಅಥವಾ ವಿಷಯ ಸಂಗತಿ ಏನಂತಂದ್ರೆ, ಗಟ್ಟಿವಾಳಯ್ಯನವರು ತಮ್ಮ ವಚನಗಳಲ್ಲಿ ಮೊದಲನೆಯ ವಚನದಲ್ಲಿ ಅವರು ಡಾಂಬಿಕ ಭಕ್ತರ ನಡಾವಳಿಗಳನ್ನೆಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ವ್ಯರ್ಥ ಅಂತ ಕರೀತಾರೆ. ಈಗ ತೋರಿಗೆಯ ಭಕ್ತರು, ಡಾಂಬಿಕ ಭಕ್ತರು ಅಂತ ನಾವು ಕರೀತೇವೆ. ಆಡಂಬರದ ಭಕ್ತರು ಅಂತ, ಆಡಂಬರದ ಭಕ್ತರು ಅಥವಾ ಡಾಂಬಿಕ ಭಕ್ತರು ಅಥವಾ ಯಾಂತ್ರಿಕ ಭಕ್ತರು ಅಂತ ಏನ್ ಕರೀತೀವಲ್ಲ, ಅವರೆಲ್ಲರ ಆ ನಡಾವಳಿಗಳು ಏನಿದಾವಲ್ಲ, ಅವರ ನಡೆನುಡಿ ಏನಿದೆಯಲ್ಲ, ಅದು ಬರೀ ವ್ಯರ್ಥ. ಶರಣರು ಹೇಳಿರುವಂಥದ್ದು ನಡೆನುಡಿ ಸಿದ್ಧಾಂತದ ಬಗ್ಗೆ ಬಹಳ ಪ್ರತಿಪಾದನೆಯನ್ನು ಅವರು ನೀಡ್ತಾರೆ. ನಡೆನುಡಿ ಸಿದ್ಧಾಂತ ಅಂದ್ರೆ ನಡೆದಂತ ನುಡಿ, ನುಡಿದಂತ ನಡೆ. ನೀನು ಏನು ಹೇಳ್ತೀಯೋ ಆ ರೀತಿಯಲ್ಲಿ ನೀನು ನಡೆದುಕೋ.
ನೀನು ಹೇಗೆ ನಡೀತೀಯೋ ಅದನ್ನೆಲ್ಲ ನೀನು ಇಲ್ಲಿ ಹೇಳು, ನುಡಿ. ಹೀಗೆ ಶರಣರ ಸಿದ್ಧಾಂತದ ವಿಚಾರವನ್ನು ನಾವು ನೋಡೋದಾದ್ರೆ ಸಮಾಜದಲ್ಲಿರುವಂತ ಅನೇಕ ಜನರು ಧಾರ್ಮಿಕ ಭಕ್ತರಾಗಿದ್ದಾರೆ. ಅವರ ನಡವಳಿಕೆಗಳೆಲ್ಲ, ಅವರ ನಡೆನುಡಿ ಎಲ್ಲವೂ ಅದು ವ್ಯರ್ಥ. ಆ ರೀತಿ ಆಗಬಾರದು ಎನ್ನುವ ವಿಚಾರವನ್ನು ಮೊದಲು ವಚನದಲ್ಲಿ ತಿಳಿಸ್ತಾ ಹೋದ್ರೆ, ಅವರು ತಮ್ಮ ವಚನಗಳಲ್ಲಿ, ಮುಂದಿನ ವಚನಗಳಲ್ಲಿ ವೇಷಧಾರಿಗಳು ಅಂದರೆ ವಚನ ಭ್ರಷ್ಟರು ಕೂಡ ಅಂತ ನಾನು ಹೇಳ್ತಾನೆ, ಮಾತಿಗೆ ತಪ್ಪಿ ನಡೆಯುವವರು ಅಂತ. ವಚನ ಭ್ರಷ್ಟರೆಲ್ಲರೂ ಕೂಡ ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ, ಅವರು ಭಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ವೇಷಧಾರಿಗಳೆಲ್ಲರೂ, ವೇಷವನ್ನು ಕೊಟ್ಟಿರುವಂಥ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ. ಶರಣರ ಗುಂಪಿನಲ್ಲಿ ಅವರು ಸೇರಲು ಅರ್ಹರಲ್ಲವೆಂದು ಹೇಳುತ್ತಾನೆ. ನೋಡಿ, ಈ ವೇಷವನ್ನು ಹಾಕಿಕೊಂಡು ಬರುತ್ತಕ್ಕಂಥವ್ರು ಏನಿದ್ದಾರಲ್ಲ ಅಂತ ಭಕ್ತರು, ಅವರು ಶರಣರ ಗುಂಪಿನೊಳಗೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಶರಣರ ಸಂಘದಿಂದ, ಸಜ್ಜನರ ಸಂಘದಿಂದ ಸತ್ಪುರುಷನಾಗ್ತೀಯ, ಸೃಜನನಾಗ್ತೀಯ, ಸಜ್ಜನನಾಗ್ತೀಯ. ಆದರೆ ನೀನು ಶರಣರ ಸಂಘವನ್ನು ನೀನು ತೊರೆದು ಬದುಕುವುದಾದರೆ ನೀನು ದುರ್ಜನನಾಗ್ತೀಯ, ನೀನು ಹರನಲ್ಲಾಗ್ತೀಯ. ಗುರುಲಿಂಗ ಜಂಗಮ ಕಲ್ಪನೆಗೆ, ಗುರುಲಿಂಗ ಜಂಗಮದ ಪರಿಕಲ್ಪನೆಗೆ ಒಂದು ಹೊಸ ಆಯಾಮವನ್ನು ಕೊಡ್ತಾರೆ ಇಲ್ಲಿ ನಮ್ಮ 3ನೇ ವಚನದಲ್ಲಿ. ಗುರು ಲಿಂಗ ಜಂಗಮದ ಪರಿಕಲ್ಪನೆಗೆ ಒಂದು ಹೊಸ ಆಯಾಮವನ್ನು ನೀಡುವುದರ ಮೂಲಕ ಅವುಗಳ ವೈಶಿಷ್ಟ್ಯವನ್ನು ತೋರ್ಪಡಿಸುವಂತ ವಚನ ಗಟ್ಟಿಬಾಳ ಎನ್ನುವ ವಚನ. ಹಾಗಾಗಿ ಅವುಗಳಿಗೆ ಒಂದು ಹೊಸ ವ್ಯಾಖ್ಯಾನವನ್ನೇ ನೀಡುವಂತ ಧೈರ್ಯ ಗಟ್ಟಿಬಾಳ ಎನ್ನುವ ವಚನಗಳಲ್ಲಿ ನಾವು ಕಾಣಿಸುತ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳು, ಒಂದು ಉತ್ತಮರ ಸ್ನೇಹ ಮತ್ತು ಇಲ್ಲಿ ಕುಲ್ಲರ ಸ್ನೇಹ ಅಂತ ಬರ್ತದೆ. ಒಂದು ಜನಪದ ತ್ರಿಪದಿ ನಮಗೆ ನೆನಪಾಗ್ತದೆ. ಒಂದ್ ಕಡೆ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆಯಾಂಗ ಕುಲ್ಲರ ಗೆಳತನ ಮಾಡಿದರ, ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆಯಾಂಗ ಕುಲ್ಲರ ಗೆಳತನ ಮಾಡಿದರ, ಕುಲ್ಲರ ಗೆಳತನ ಮಾಡಿದರ ನನ್ನ ಕಂದ ಸಲ್ಲದ ಮಾತು ಬರ್ತಾವೋ, ಸಲ್ಲದ ಮಾತು ಬರ್ತಾವೋ. ನೋಡಿ, ಒಳ್ಳೆಯವರ ಗೆಳೆತನವನ್ನು ಮಾಡಿದರೆ, ಅದರ ಸಜ್ಜನರ ಸಂಘವನ್ನು ಮಾಡಿದರೆ ನೀನು ಸುಜನನಾಗುವೆ, ಸಜ್ಜನನಾಗುವೆ. ಅದರ ತೊರೆದು ನೀನು ದುರ್ಜನರ ಜೊತೆ ಸಂಘವನ್ನು ಮಾಡಿದರೆ ನೀವು ಕೆಟ್ಟೋಗ್ತೀಯ, ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಹೇಳಿದ್ರೆ, ಉತ್ತಮರ ಸ್ನೇಹ ಅನ್ನುವಂಥದ್ದು ಏನಿದೆಯಲ್ಲ ಅದು ಹಿತಕರವಾದಂಥದ್ದು, ಒಳ್ಳೆಯದು. ಅಂದ್ರೆ ಪರಸ್ಪರ ಸಂಬಂಧಗಳು ರಾಗ ದ್ವೇಷ ರಹಿತವಾಗಿರಬೇಕು. ಪರಸ್ಪರ ಸಂಬಂಧಗಳು ಹೇಗಿರಬೇಕಂತಂದ್ರೆ ರಾಗ ದ್ವೇಷಗಳ ರಹಿತವಾಗಿರಬೇಕು. ಹೀಗೆ ನಿಯಮಗಳು ಅಂದ್ರೆ ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳಿಂತವಲ್ಲ. ನೋಡಿ, ನಿಯಮಗಳ ಇಕ್ಕಟ್ಟು, ಆ ನಿರ್ಬಂಧನೆಗಿಂತ ಮಧುರವಾದಂತಹ ಬಾಂಧವ್ಯ ಇಲ್ಲಿ ಬಹಳ ಮುಖ್ಯ ಬೇಕು ಇವತ್ತಿನ ಬದುಕಿನಲ್ಲಿ. ಹಾಗಾಗಿ ನಡೆನುಡಿ ಪ್ರಮಾಣಬದ್ಧರಾಗಿರುವಂಥದ್ದೇ ಜೀವನ. ನಡೆನುಡಿಗೆ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ನೀನು ಏನನ್ನ ನುಡಿತೀಯ ಆ ರೀತಿ ನಡೆದುಕೋ. ನೀ ಹೇಗೆ ನಡೀತೀಯಲ್ಲ ಅದನ್ನ ನುಡಿ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಉತ್ತಮರ ಸ್ನೇಹ ಹಿತವಾದದ್ದು, ಪರಸ್ಪರ ಸಂಬಂಧಗಳು ರಾಗ ದ್ವೇಷ ರಹಿತವಾದದ್ದು, ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ ಆಗಿರ್ತವೆ, ನಡೆನುಡಿ ಪ್ರಮಾಣಬದ್ಧವಾಗಿರಬೇಕು ಅನ್ನುವಂಥ ಅದೇ ಜೀವನ ಎನ್ನುವ ವಿಷಯವನ್ನು ಗಟ್ಟಿವಾಳ ಎನ್ನುವ ವಚನಗಳಲ್ಲಿ ನಾವು ನೋಡ್ತಾ ಹೋಗುತ್ತೇವೆ. ಅವರು ಅವರ ವಚನಗಳಲ್ಲಿ ಆ ಆರಂಭದ ವಚನವನ್ನು ನಾವು ನೋಡುವುದಾದ್ರೆ, ಆರಂಭದ ವಚನದಲ್ಲಿ ಅವರು ಹೇಳ್ತಾರೆ, ಲೌಕಿಕ ಬಂಧನದ ಬಗೆಗೆ ಅವರು ಹೇಳ್ತಾ ಹೋಗ್ತಾರೆ. ಲೌಕಿಕ ಬಂಧನದ ಬಗೆಗೆ ಅವರು ಮೊದಲು ತಮ್ಮ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲವ ಪ್ರಭುಗಳು, ಗಟ್ಟಿವಾಳ ಹೇಳೋರು, ಇರಿಯುವ ಕೈದಿಗೆ ದಯಧರ್ಮದ ಮೊನೆ ಉಂಟೆ ಪ್ರಶ್ನೆ ಮಾಡ್ತಾರೆ. ಕಾಳೋರಗನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿ ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೇ. ಗಟ್ಟಿವಾಳೆಯನವರ ವಚನಾಂಕಿತ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ. ಬಹಳ ಅರ್ಥಪೂರ್ಣವಾಗಿ ನಾವು ಅರ್ಥೈಸಿಕೊಳ್ಬೇಕಾದಂಥದ್ದು ಏನಂತ ಹೇಳಿದ್ರೆ, ಲೌಕಿಕ ಬದುಕಿನ ಬಗೆಗೆ
ಇರಿವ ಅಂದ್ರೆ ಕೊಲ್ಲುವ. ಕೈದು ಕೈದು ಕೈಲಿಂಗೆ ಅಂತ ಐತಿ, ಅಲ್ಲಿ ಕೈದು ಅಂದ್ರೆ ಆಯುಧ. ಆಯುಧ. ದಯ ಧರ್ಮದ ಮನೆ ಅಂದ್ರೆ ತುದಿ. ಮನೆ ಅಂದ್ರೆ ತುದಿ. ಯಾವುದರ ತುದಿ? ಆಯುಧ ಅಂತ ಅಂದ್ರೆ ನೀವು ತ್ರಿಶೂಲವನ್ನು ತೆಗೆದುಕೊಳ್ಳಿ ಅಥವಾ ಒಂದು ಖಡ್ಗವನ್ನು ತೆಗೆದುಕೊಳ್ಳಿ, ಇನ್ನಿತರ ಆಯುಧಗಳಲ್ಲಿ ಇರುವುದು ಆಯುಧಗಳ ತುದಿ. ಆ ಆಯುಧಗಳ ತುದಿ ಅಂತ. ಮುಂದೆ ಕಾಳೋರಣ ಅಂತ ಒಂದು ಪದ ಬರುತ್ತೆ. ಕಾಳೋರಣ ಅಂತಂದ್ರೆ ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ. ದಾಡಿ ಅಂತಂದ್ರೆ ದವಡೆ. ದವಡೆ. ದಾಡಿ ಅಂತಂದ್ರೆ ದವಡೆ ಅಥವಾ ಹಲ್ಲು ಅಂತ ಕೂಡ ಅರ್ಥ ಆಗುತ್ತೆ. ಅಮೃತ ಅಂದ್ರೆ ಸರಿಯಾದ. ಸುದೆ ಅಂತಂದ್ರೆ ಹಾಲು. ಸುದೆ ಅಂದ್ರೆ ಹಾಲು. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಅಂತಂದ್ರೆ ಹುಟ್ಟು ಇಲ್ಲದವನು. ಯಾರು? ಹುಟ್ಟು ಇಲ್ಲದವನು. ಇಲ್ಲದವನು ಯಾರು? ಶಿವ, ಭಗವಂತ, ಪರಮಾತ್ಮ. ಅಜಾತನ ಬಲ್ಲರೆ ನನಗೆ ನಿಮ್ಮೊಳಗೆ ಇನ್ನೇತರ ಮಾತು ಇಲ್ಲಿ. ನಿಮ್ಮೊಳಗೆ ಇನ್ನೇತರ ಮಾತು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ, ನಿಮ್ಮ ಸಮೂಹದಿಂದ, ನಿಮ್ಮ ಸಂಘದಿಂದ ಅವರು ಹೊರಗೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಗಟ್ಟಿವಾಳೆಯ ವಚನಾಂಕಿತ ನಾನು ಆಗ್ಲೇ ಹೇಳಿದೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ನೋಡಿ, ಇರುವ ಕೈಲಿಂಗೆ ದಯಧರ್ಮದ ಮನೆ ಉಂಟೆ. ಈಗ ಆಯುಧ ಇರುವಂತ ಕೊಲ್ಲುವ ಆಯುಧ ಇದೆಯಲ್ಲ, ಆ ಕೊಲ್ಲುವ ಆಯುಧಕ್ಕೆ ದಯೆ, ಧರ್ಮ, ಕರುಣೆ, ನ್ಯಾಯ, ನೀತಿ ಅನ್ನುವಂಥದರ ಅರಿವು ಏನಾದರೂ ಇದೆಯಾ? ಇರಲು ಸಾಧ್ಯವಿಲ್ಲ. ಹಾಗಾಗಿರುವುದರಿಂದ ಕೊಲ್ಲುವ ಆಯುಧ ಏನಿದೆಯಲ್ಲ ಅದಕ್ಕೆ ಕೊಲ್ಲುವುದು ಅಷ್ಟೇ ಗೊತ್ತೇ ವಿಧಾನ. ಇವನನ್ನ ಕೊಲ್ಲಬಾರದು, ಇವನನ್ನ ಕೊಲ್ಲಬಾರದು, ಇವನನ್ನ ಕೊಲ್ಲಬೇಕು ಎನ್ನುವಂಥದ್ದು ಆಯುಧಕ್ಕೆ ಗೊತ್ತಿಲ್ಲ. ಹಾಗಾಗಿ ಇರುವ ಕೈಲಿಂಗೆ ಕೊಲ್ಲುವ ಅಥವಾ ತಿವಿಯುವ ಆಯುಧಕ್ಕೆ ದಯೆ, ಧರ್ಮ, ಕರುಣೆ, ನ್ಯಾಯ, ನೀತಿ ಎನ್ನುವುದರ ವಿಚಾರ ಗೊತ್ತಿಲ್ಲ ಆ ಆಯುಧದ ಮೊನೆಗೆ, ತುದಿಗೆ. ಅದು ಕೆಲಸ ಏನು? ಚುಚ್ಚುವ, ಕೊಲ್ಲುವುದು ಅಷ್ಟೇ. ಕೊಲ್ಲುವ ಆಯುಧದ ಆ ತುದಿಗೆ ಇವನು ಆ ವ್ಯಕ್ತಿಯ ಮೇಲೆ ಕರುಣೆ, ದಯೆ, ಧರ್ಮ, ನ್ಯಾಯ, ನೀತಿ ಅನ್ನುವಂಥದ್ದನ್ನ ತೋರಿಸಲು ಸಾಧ್ಯವಿಲ್ಲ. ಹಾಗೆ ಆಡಂಬರದ ಭಕ್ತರು, ಡಾಂಬಿಕ ಭಕ್ತರು. ಕಾಳುವರಗಳ ದಾಡಿಯಲ್ಲಿ ಅಮೃತದ ಸುದೆ ಉಂಟೆ. ನೋಡಿ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. 3 ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ. 1, 2, 3. ಕಾಳುವರಗ ಅಂತಂದ್ರೆ ಸರ್ಪಗಳಿಗೆ ವಿಷಪೂರಿತವಾಗಿರುವಂತ ಸರ್ಪವಾದ ಕಾಳಿಂಗ ಸರ್ಪ. ಆ ಕಾರ್ಕೋಟಕ ವಿಷ ತುಂಬಿರುವಂಥದ್ದು. ಇಲ್ಲಿ ಹೇಳ್ತಾ ಹೋಗ್ತಾರೆ, ಕಾಳುವರಗದ ದಾಡಿಯಲ್ಲಿ ಕಾಳಿಂಗ ಸರ್ಪದ ಹಲ್ಲಿನಲ್ಲಿ ಅಮೃತದ ಸುದೆಯುಂಟೆ. ಅಮೃತಕ್ಕೆ ಸಮಾನವಾದಂತಹ ಹಾವು ಇರಲು ಸಾಧ್ಯವೇ? ಏನು? ಕಾಳಿಂಗ ಸರ್ಪ ಅಂತಂದ್ರೆ ಅದು ವಿಷಜಂತು, ವಿಷಜಂತು, ವಿಷ ಉಳ್ಳದು. ಹಾಗಾಗಿ ಆ ಕಾಳಿಂಗ ಸರ್ಪದ ದಾಡಿಯಲ್ಲಿ, ದವಡಿಯಲ್ಲಿ ಅಥವಾ ಹಲ್ಲಿನಲ್ಲಿ ಅಮೃತಕ್ಕೆ ಸಮಾನವಾದಂತಹ ಸುದೆ ಹಾವು ಇರಲು ಸಾಧ್ಯವೇ? ಸಾಧ್ಯವಿಲ್ಲ. ಕಾಮಿಕ ಭಕ್ತರು ಹಾಗೆ. ಕೂಟವ ಕೂಡಿ ಸಮಯದೊಂದಲ್ಲಿ, ಕೂಟವ ಕೂಡಿ ಅನ್ನೋದ್ರಿಂದ ಅರ್ಥ ಮಾಡ್ಕೊಳ್ಬೇಕು ನಾವು. ಕೂಟ ಅಂತಂದ್ರೆ ಬೆಳೆಯುವುದು ಅಂತ ಅರ್ಥ, ಸೇರುವುದು ಅಂತ ಅರ್ಥ. ಕೂಟ ಅಂತಂದ್ರೆ ಬೆಳೆಯುವುದು ಅಥವಾ ಸೇರುವುದು ಅಂತ ಅರ್ಥವನ್ನು ಸೂಚಿಸುವಂಥದ್ದು. ಕೂಟವ ಕೂಡಿ ಸಮಯದೊಂದಲ್ಲಿ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು. ಕೂಟ ಅಂತಂದ್ರೆ ಎಲ್ಲರೂ ಜೊತೆಗೂಡಿ ಸಮಯವನ್ನು ವ್ಯಕ್ತವಾಗಿ ಕಳೆದಲ್ಲಿ, ಸಮಯವನ್ನ ನೊಂದಲ್ಲಿ ಅಂದ್ರೆ ವ್ಯಕ್ತವಾಗಿ, ನೊಂದಲ್ಲಿ ಅಂದ್ರೆ ಅವರು ವ್ಯಕ್ತವಾಗಿ ಕಳದಲ್ಲಿ ಅಜಾತನ ಬಲ್ಲನೆ ಅಂದ್ರೆ ಇಲ್ಲಿ ಸಜ್ಜನರ ಸಂಘವನ್ನ ಸೇರುವುದು ಬಿಟ್ಟು ನೀವು ಎಲ್ಲೋ ಒಂದು ಕಡೆಗೆ ಸೇರಿಕೊಂಡು ಎಲ್ಲರೂ ಒಂದು ಕಡೆಗೆ ಜೊತೆಗೂಡಿ ಸಮಯವನ್ನ ವ್ಯರ್ಥ ಮಾಡಿ ನೀವು ಕಳದಲ್ಲೇ ಹೋದರೆ ಅಂಥವರು ಅಜಾತನನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಜಾತ ಅಂದ್ರೆ ಇಲ್ಲಿ ಭಗವಂತ. ಅಜಾತನನ್ನು ಅಂದ್ರೆ ಹುಟ್ಟು ಇಲ್ಲದೆ ಇರತಕ್ಕಂಥವನು. ಜಾತ ಹುಟ್ಟು ಇದ್ದವನು, ಅಜಾತ ಅಂದ್ರೆ ಹುಟ್ಟು ಇಲ್ಲದೆ ಇರತಕ್ಕಂಥವನು. ಹಾಗಾಗಿ ತಾವೆಲ್ಲರೂ ಒಂದು ಕಡೆಗೆ ಸೇರಿಕೊಂಡು ಸಮಯ
ಇದ್ದಾರೆ. ನಂತರದಲ್ಲಿ ಕೃಷ್ಣ ಸರ್ಪ, ಕಾಳಿಂಗ ಸರ್ಪದ ಆ ಕೋರೆ ಹಲ್ಲಿನಲ್ಲಿ ಅಮೃತಕ್ಕೆ ಸಮಾನವಾಗಿರುವಂತಹ ಆ ಸುದೆ ಇರಲು ಸಾಧ್ಯತೆ ಇಲ್ಲ. ಹಾಗೆ ಡಾಂಬಿಕ ಭಕ್ತರು ಇದ್ದಾರೆ. ಹಾಗಾಗಿ ಡಾಂಬಿಕ ಭಕ್ತರು ಒಂದು ಕಡೆಗೆ ಜೊತೆಗೂಡಿ ಸಮಯವನ್ನು ಅವರು ವ್ಯರ್ಥವಾಗಿ ಕಳೆದರೆ ಅಂಥವರು ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂಥವರ ಜೊತೆಗೆ ಅಂದ್ರೆ ನಿಮ್ಮೊಂದಿಗೆ ಇನ್ನು ನಾನು ಹೆಚ್ಚು ಮಾತನಾಡುವುದರಿಂದ ಪ್ರಯೋಜನವಿಲ್ಲ. ನನಗೆ ನಿಮ್ಮೊಳಗೆ ಇನ್ನೇತರ ಮಾತು, ನಿಮ್ಮ ಜೊತೆಗೆ ಮಾತನಾಡುವಂಥದ್ದು ಇನ್ನೇತರದ ಪ್ರಯೋಜನ. ವೇಷಧಾರಿಗಳಲ್ಲ ಡಾಂಬಿಕರಲ್ಲ. ವೇಷಧಾರಿಗಳಲ್ಲ, ನಾವು ಡಾಂಬಿಕರು ಅಂತ ತಿಳ್ಕೊಳ್ಳೆ. ಡಾಂಬಿಕರು, ಈ ಡಾಂಬಿಕರೆಲ್ಲರೂ ಏನಂತಂದ್ರೆ ನಿಮ್ಮ ಕೂಟಕ್ಕೆ, ನಿಮ್ಮ ಸಮೂಹದಿಂದ, ನಿಮ್ಮ ಸಂಘದಿಂದ. ಯಾರ ಸಂಘದಿಂದ? ಭಗವಂತನ ಸಂಘದಿಂದ. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ಭಕ್ತರಂತೆ ನಟಿಸುವವರೆಲ್ಲ ಅಂತ ಹೇಳಿದೆ. ವೇಷಧಾರಿಗಳಂದ್ರೆ ಭಕ್ತರಂತೆ ನಟಿಸುವವರು ಡಾಂಬಿಕ ಭಕ್ತರು. ಆ ಡಾಂಬಿಕ ಭಕ್ತರೆಲ್ಲರೂ ಅಂದ್ರೆ ಭಕ್ತರಂತೆ ನಟಿಸುವವರೆಲ್ಲ ನಿಮ್ಮ ಭಕ್ತರ ಸಮೂಹದಿಂದ, ನಿಮ್ಮ ಕೂಟಕ್ಕೆ, ನಿಮ್ಮ ಭಕ್ತ ಕೂಟದಿಂದ ಅವರು ಹೊರಗೆ. ಭಕ್ತರಂತೆ ನಟಿಸುವ ಆ ಸಮೂಹವೆಲ್ಲವೂ ನಿಮ್ಮ ಭಕ್ತ ಸಮೂಹದಿಂದ ಅವರು ಹೊರಗೆ ಇದ್ದಾಗ ಯಾರು ಭಕ್ತರಂತೆ ನಡೆಸುವವರೆಲ್ಲ ನಿಮ್ಮ ಭಕ್ತ ಸಮೂಹದಿಂದ ಅವರು ಹೊರತಾದವರವರು, ಹೊರಗುಳಿದವರವರು. ಅದು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ಅದು ಚಿಕ್ಕಯ್ಯನಿಗೆ ಪ್ರಿಯನಾಗಿರುವಂತಹ ಸಿದ್ಧಲಿಂಗನೇ ಹೇಳ್ತಾ ಹೋಗ್ತಾರೆ ಅವನು ವಚನದಲ್ಲಿ. ಇದರ ಅರ್ಥ ಇಷ್ಟು: ಚಿಕ್ಕಯ್ಯನಿಗೆ ಪ್ರಿಯನಾದ ಸಿದ್ಧಲಿಂಗನೇ, ಚಿಕ್ಕಯ್ಯನಿಗೆ ಪ್ರಿಯನಾದ ಸಿದ್ಧಲಿಂಗನೇ, ಅಂಥವರು ನಿನ್ನ ಭಕ್ತರಾಗಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಗಟ್ಟಿವಾಳೆಯವರು ತಮ್ಮ ಮೊದಲ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಡಾಂಬಿಕ ಭಕ್ತರ ನಡಾವಳಿಗಳನ್ನ ಕುರಿತು ಇಲ್ಲಿ ಸ್ಪಷ್ಟ ನಿದರ್ಶನವನ್ನು ಕೊಡ್ತಾರೆ. ಆಡಂಬರದ ಭಕ್ತ, ವೇಷಧಾರಿ ಭಕ್ತ, ನಡಾವಳಿಗಳು ಶುದ್ಧವಾಗಿಲ್ಲದೆ, ಪರಿಶುದ್ಧವಾಗಿ ಇಲ್ಲದೆ ನಾನು ಒಬ್ಬ ಭಕ್ತ ಎಂದು ಹೇಳಿಕೊಳ್ಳುವಂತಹ ಆ ಡಾಂಬಿಕ ಭಕ್ತನ ನಡಾವಳಿಗಳನ್ನ ಮೊದಲ ವಚನದಲ್ಲಿ ಬಹಳ ವಿಮರ್ಶಾತ್ಮಕವಾಗಿ, ಕಟುವಾಗಿ, ನಿಖರವಾಗಿ, ಪ್ರಖರವಾಗಿ ಪ್ರಚುರಪಡಿಸ್ತಾರೆ ಗಟ್ಟಿವಾಳೆಯವರು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಮಗೆ ತಿಳಿದುಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಗಟ್ಟಿವಾಳೆಯವರ ಈ ಮೊದಲ ವಚನದಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳನ್ನ ಖಂಡಿಸುವಂಥದ್ದು ನಮಗೆ ಇಲ್ಲಿ ತಿಳಿದು ಬರ್ತದೆ. ಹಾಗಾಗಿ ನಂತರದ ಅವರ ಎರಡನೆಯ ವಚನವನ್ನು ನಾವು ನೋಡೋದಾದ್ರೆ, ಇಲ್ಲಿ ಹೇಳ್ತಾರೆ ಅವರು ಎರಡನೆಯ ವಚನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ, ಯಾಂತ್ರಿಕ ಭಕ್ತಿಯ ಬಗ್ಗೆ ಮತ್ತು ವೇಷಧಾರಿಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸ್ನೇಹಿತರೆ, ಭಕ್ತರಲ್ಲಿ ವೇಷಧಾರಿಗಳು ಭಕ್ತರಿದ್ದಾರೆ ಎನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ನಾವು ನೋಡ್ತೇವೆ. ಅಂದ್ರೆ ಎರಡನೆಯ ವಚನದಲ್ಲಿ ಗಟ್ಟಿವಾಳೆಯವರು ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಅವರು. ತಪವೆಂಬುದು ಬಂಧನ ಅಂತ ಹೇಳ್ತಾರೆ. ಇಲ್ಲಿ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಈ ವಚನದಲ್ಲಿ ವೇಷವನ್ನು ಹಾಕಿಕೊಂಡಿರುವಂತ ಡಾಂಬಿಕ ಭಕ್ತರೆಲ್ಲರೂ ಕೂಡ ಭಕ್ತರಾಗಲು ಸಾಧ್ಯವಿಲ್ಲ. ಭಕ್ತರೆಲ್ಲರೂ ವೇಷವನ್ನು ಹಾಕಿಕೊಂಡಿರುವಂತ, ನಾವು ಭಕ್ತ ಎಂದು ವೇಷವನ್ನು ಧರಿಸಿರ್ತಕ್ಕಂಥ ಭಕ್ತರಾಗಲು ಸಾಧ್ಯವಿಲ್ಲ. ಶರಣರ ಗುಂಪಿನಲ್ಲಿ ಅವರು ಸೇರಲಿಕ್ಕೆ ಅವರು ಅನರ್ಹರು, ಅವರು ಅರ್ಹರಲ್ಲ ಎಂದು ಈ ಎರಡನೆಯ ವಚನದಲ್ಲಿ ಅವರು ಬಹಳ ಸ್ಪಷ್ಟಪಡಿಸ್ತಾರೆ ಗಟ್ಟಿವಾಳೆಯವರು. ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ತಪವೆಂಬುದು ಬಂಧನ, ತಪಸ್ಸು ಅಂತ. ತಪವೆಂಬುದು ಬಂಧನ. ಈ ವಚನದಲ್ಲಿ ನೋಡಿ, ಎರಡನೆಯ ವಚನದಲ್ಲಿ ನಾವು ನೋಡುವಂಥದ್ದು ತಪವೆಂಬುದು ಬಂಧನ, ನೇಮವೆಂಬುದು ತಗವು, ಶೀಲವೆಂಬುದು ಸೂಟಕ, ಕಟ್ಟಿನ ವೃತದ ಭಾಷೆ ಎಂಬುದು ನಗೆಗೆ ಎಡೆಯಾಯಿತು. ಇಲ್ಲಿ ಏನು ಬರಬೇಕು? ನಗೆಗೆ ಎಡೆಯಾಯಿತು. ನೋಡ, ನಗೆ ಒಗೆ ಒಣ್ಯದಲ್ಲಿ ಒಗೆ ಜಗವಾದನೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಮಾಣ.
ಆತ್ಮೀಯ ವಿದ್ಯಾರ್ಥಿ, ಈ ಪದ್ಯಭಾಗದಲ್ಲಿ ನಮಗೆ ತಿಳಿದು ಬರ್ತಕ್ಕಂಥದ್ದು ಏನಂತ ಅಂತ ಹೇಳಿದ್ರೆ, ವೇಷವನ್ನು ಹಾಕಿಕೊಂಡಿರುವಂತ ಡಾಂಬಿಕ ಭಕ್ತರು, ಆ ಡಾಂಬಿಕ ಭಕ್ತರ ಭಕ್ತಿ ಅದು ನಿಜ ಭಕ್ತಿ ಅಲ್ಲ, ದಿಟ ಭಕ್ತಿ ಅಲ್ಲ, ಅದು ನೈಜ ಭಕ್ತಿ ಅಲ್ಲ, ಅದು ಡಾಂಬಿಕ ಭಕ್ತಿ, ವೇಷಧಾರದ ಬದುಕು, ವೇಷಧಾರಿಯ ಭಕ್ತಿ. ಡಾಂಬಿಕ ಭಕ್ತರಾದಂಥವನು ಈ ರೀತಿ ಇರೋದಿಲ್ಲ, ಏನು ಅಂತಂದ್ರೆ ಹೇಳ್ತಾ ಹೋಗ್ತಾರೆ. ಅಂದ್ರೆ ವೇಷಧಾರಿಗಳಲ್ಲಿ ವೇಷಧಾರಿಗಳ ಭಕ್ತರಲ್ಲಿ ಇರುವಂಥದ್ದನ್ನ ಹೇಳ್ತಾ ಹೋಗ್ತಾರೆ, ಸ್ಪಷ್ಟಪಡಿಸ್ತಾರೆ. ಹೇಗೆ ಅಂತ ನೋಡ್ರಿ, ತಪವೆಂಬುದು ಬಂಧನ. ತಪ ಎಂಬುದು ತಪಸ್ಸು, ಧ್ಯಾನ. ನೋಡಿ ಇಲ್ಲಿ ಬರೀತಾ ಹೋಗ್ತಿದ್ದಾನ, ತಪ ಅಂತಂದ್ರ ಧ್ಯಾನ, ತಪಸ್ಸು, ಧ್ಯಾನ ಮತ್ತು ತಪಸ್ಸು. ಬಂಧನ ಅಂತಂದ್ರೆ ಕಟ್ಟುಪಾಡು. ಬಂಧನ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾ ಇಲ್ಲೇ ಬರೆದಿರ್ತೀನಿ, ಕಟ್ಟುಪಾಡು. ಬಂಧನ ಕಟ್ಟುಪಾಡು. ಇನ್ನು ನೇಮ ಅಂದ್ರೆ ನೇಮ ತಿಳ್ಕೊಳ್ಬೇಕಾದ್ರೆ ಬಹಳ ಸರಳ ಇದೆ. ಅಂದ್ರೆ ನಿಯಮ ಅಂದ್ರೆ ಆಚರಣೆ ಅಂತ ಕೂಡ ಅರ್ಥ ಬರ್ತದೆ. ಅದು ತಗುವಂತವ್ರು ಕೂಡ ಏನಪ್ಪ ಅಂದ್ರೆ ಒಂದು ತರದ ಅಡಚಣೆ ಅಥವಾ ಕಟ್ಟುಪಾಡು ಅಂತ ಅರ್ಥ. ತಗವು ಅವನ ಪದಗಳ ಅರ್ಥ ಬರೆಯೋದಕ್ಕೆ ಕೇಳ್ತಾರೆ ನೋಡಿ. ತಗವು ಮತ್ತು ನೇಮ ಪದಗಳ ಅರ್ಥ ಬರೆಯಿರಿ ಅಂತ ಕೇಳ್ತಾರೆ.